ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಮತ್ತಿನ್ನೇನೆ ಮಾಡೋದು ನೋಡು, ನಮ್ಮ ಮಗನ್ನ ಚೆನ್ನಾಗಿ ಓದಿಸಿ ಅವನು ದೊಡ್ಡನಾದ್ಮೇಲೆ 1 ತಿಂಗಳಿಗೆ 5 ಲೀಟರ್ ನೀರ್ ಸಿಗೋ ಕಂಪ್ನಿಲಿ ಅವನಿಗೆ ಕೆಲ್ಸಕ್ಕೆ ರೆಫರ್ ಮಾಡ್ಬೇಕು. ಅರ್ಥ ಆಯ್ತಾ? ಗುಡ್ ಪಾಯಿಂಟ್ ಹ್ಯಾಪಿ. ಎಸ್. ಹಲೋ, ಏನ 40 ವರ್ಷದಿಂದ ಕೋಮಾಗ ಹೋಗಿದ್ದು ನಮ್ಮ ಡುಬಾಕ್ ದೊಡ್ಡಪ್ಪ ಇವಾಗ ಪ್ರಜ್ಞೆ ಬಂದಿದ್ಯಾ? ನಾನ್ ಬಂದ್ ಕರ್ಕೊಂಡ್ ಬರ್ತೀನಿ. ಹ್ಯಾಪಿ, ಈ ದೊಡ್ಡಪ್ಪ ಮೀನ್ಸ್ ವಾಟ್? ದೊಡ್ಡಪ್ಪ ಮೀನ್ಸ್ ಬಿಗ್ ಫಾದರ್. ಯು ಮೀನ್ ಬಿಗ್ ಫಾದರ್ ಇಲ್ಲ? ಎಸ್. ಅದ್ ಸರಿ ಹ್ಯಾಪಿ, ನೀವ್ ಯಾಕೆ ಟೆಲ್ ಮಾಡಿದ್ರೆ ಅವ್ರನ್ನ ಗೋ ಮಾಡಿ ಟೇಕ್ ಮಾಡ್ಕೊ ಬರ್ತೀನಿ ಅಂತ? ಇರೋ ಗಾಯನೇ ಇಚ್ ಮಾಡ್ಕೊಳಕ್ ಪುರ್ಸೋತಿಲ್ಲ, ಅದ್ರಲ್ಲಿ ಇನ್ನೊಂದ್ ಗಾಯ ಬೇರೆ ಇಚ್ ಮಾಡ್ಕೋಬೇಕಾ? ತಗೊಂಡು ಹೊಡೆದ್ಬಿಡ್ತೀನಿ. ನೋಡೆ, ನಮ್ ದೊಡ್ಡಪ್ಪರ ಮನೆ ಮೇಲೆ 2000 ಲೀಟರ್ ನೀರಿನ ಟ್ಯಾಂಕ್ ಇದೆ. ಅವ್ರು ಪ್ರಜ್ಞೆ ತಪ್ಪದ್ಮೇಲೆ ಅವ್ರನ್ನ ಬಿಟ್ಬಿಟ್ಟು ನಮ್ ದೊಡ್ಡಪ್ಪರ ಮನೆಯವರೆಲ್ಲ ಫಾರಿನ್ ಹೋಗಿ ಸೆಟ್ಲ್ ಆಗಿದ್ದಾರೆ. ನಾವೇನಾದ್ರೂ ಅವ್ರನ್ನ ಕರ್ಕೊಂಬಂದು ಚೆನ್ನಾಗಿ ನೋಡ್ಕೊಂಡ್ವಿ ಅಂತ ಇಟ್ಕೋ, ಆ ನೀರಿನ ಟ್ಯಾಂಕ್ ನಮ್ಮ ಹೆಸರಿಗೆ ಬರ್ಕೊಟ್ಬಿಡ್ತಾರೆ. ನಮ್ ಲೈಫ್ ಸೆಟ್ಲ್ ಆಗೋಗ್ಬಿಡುತ್ತೆ. ಹೆಂಗೆ? ಹಾಗಾದ್ರೆ ಗೋ ಮಾಡಿ ಹ್ಯಾಪಿ, ಗೋ ಮಾಡಿ. ಈ ಹೆಣ್ಮಕ್ಳು ಏನಾದ್ರೂ ಪುಕ್ಷಟ್ರೆ ಸಿಕ್ಕಿದ್ರೆ ಸಾಕು ಗೋ ಮಾಡಿ ಅಂತೀರಾ. ಇರೋ ಕರ್ಕೊಂಡ್ ಬರ್ತೀನಿ. ಓ ದಟ್ ಬಿಗ್ ವಾಟರ್ ಟ್ಯಾಂಕ್, ಓ ಮೈ ಗಾಡ್. ದೊಡ್ಡಪ್ಪ 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 ಸಾಕು 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 ಬಿಡು. ದೊಡ್ಡಪ್ಪ, ಇವಳೆ ನನ್ನ ಹೆಂಡತಿ. ಏನ್ಲಾ ನಿಮ್ ಮ್ಯಾಸ ದೋಸೆ, ನಿಮ್ ಮ್ಯಾಸಕ್ಕೋಸಿ ದೋಸೆ ಉಯ್ಯ. ಇವಳೇನೊಳ್ಳೆ ತಿಂದು ಪೂರಿ ಉದ್ದಂಗ್ ಊದ್ಬಿಟ್ಟವಳಲ್ಲ. 3 ತಿಂಗಳು ಮಜಾ ಭಾರತದಲ್ಲಿ ಇರ್ಲಿಲ್ಲ, ತಿಂದು ಊದಿದಳೆ. ಈಗ ಕರಗಿಸ್ತಾರ ಬಿಡಿ. ಆಶೀರ್ವಾದ ಮಾಡಿ. ಯು ಮೀನ್ ಅಂದ್ರೆ ಇದು ಬ್ಲೆಸ್ಸಿಂಗ್. ಹೌ ಕಮ್ ದಿಸ್ ಸೈಡ್? ಬಿಗ್ ಫಾದರ್ ಇನ್ ಲಾ ಬ್ಲೆಸ್ ಮೀ. ಇವಳೇನ್ಲಾ ನಮಸ್ಕಾರ ಮಾಡು ಅಂದ್ರೆ ಕೈ ಎಲ್ಲ ಆಡ್ಸ್ತಾವಳ. ಈ ಕಡೆ ಬರ್ರಿ. ದೊಡ್ಡಪ್ಪ ಅದೆಲ್ಲ ಇರ್ಲಿ, ಬನ್ನಿ ಕೂತ್ಕೊಳ್ಳಿ. ಮುಖ ಸೇರ್ಸಿ ಹೊಟ್ಬಿಡ್ತೀನಿ. ಹಂಗೆ ಬಂದ್ಬಿಡುತ್ತೆ. ಬೀದಿ ಬಸ್ ಕೆಟ್ಟೋದ್ನೆ. ಕೈ ಕಾಲ್ ಮುಖ ತೊಳಿಬೇಕು, ಹೋಗಿ ಒಂದ್ ಬಿಂದಿಗೆ ನೀರ್ ತಕಬಾ. ನಾವೇ ಇಲ್ಲಿ ಕುಡಿಯಕ್ ನೀರಿಲ್ದೆ ನಾಲ್ಗೆ ಹಾಕ್ಬಿಟ್ಟು ಲೊಚ ಅಂತ ನೆಕ್ತಾ ಇದೀವಿ. ಇವನು ಒಂದು ಬಿಂದಿಗೆ ನೀರ್ ಕೇಳ್ತಾವನಲ್ಲೇ. ದೊಡ್ಡಪ್ಪ, ಒಂದು ಬಿಂದಿಗೆ ನೀರ್ ಹಾಕೆ, ಒಂದ್ ತಂಬಿಗೆ ತಗೊಳ್ಳಿ. ಮುದಿವಿ ತೊಳಿಕು ಇಟ್ಕುದಿಲ್ಲ, ತಗಬಾ ನೀವು ಹೋಗಿ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಹೋಗಿ ಒಂದ್ ತಂಬಿಗೆ ನೀರ್ ತರಗೆ. ಅಬ್ಬಿ, ಅದು ಸ್ಟಮಕ್ ಕ್ಲಾತ್ ನಾಟ್ ಮಾಡಿ ಇಟ್ಟಿರೋದು. ಅಯ್ಯ, ನೀನ್ ಇಂಗ್ಲಿಷಿಗೆ ನನ್ನ ಡ್ಯಾನ್ಸ್ ತುರ್ಕ. ಹೋಗು ತಗೊಂಬರೋಗು. ಕನ್ನಡದಲ್ಲಿ ಏನು ಅಂತ ಕೇಳಲ್ವಾ? ಹೇಳು. ಹೊಟ್ಟೆ ಬಟ್ಟೆ ಸೇರಿಸಿ ಕಟ್ಟಿಟ್ಟಿರೋದು ಹಬ್ಬಿ. ಹೋಗಿ ತಗೊಂಬರೋ, ಹೋಗು. ಬಾರೆ ಇಲ್ಲಿ ನೋಡು, ನಮ್ ದೊಡ್ಡಪ್ಪಂಗ್ ನಾವೇನಾದ್ರೂ ಚೆನ್ನಾಗಿ ನೋಡ್ಕೊಂಡು ಬಂದ್ರೆ ಅವ್ರಿಗೆ ಇಷ್ಟ ಆದ್ರೆ ಟ್ಯಾಂಕ್ ನಮ್ಮ ಹೆಸರಿಗೆ ಬರ್ಕೊಟ್ಬಿಡ್ತಾರೆ. ಟೆನ್ಷನ್ ತಗೋಬೇಡ, ಹೋಗ್ ತರೋಗು. ದೊಡ್ಡಪ್ಪ, ಏನಪ್ಪ? ಬನ್ನಿ, ನೀವು ಇದ್ರ ಮೇಲೆ ನಿಂತ್ಕೋಬೇಕು. ಸರಿ ಸರಿ. ಯಾಕೆ ಅಂತ ಕೇಳ್ಬೇಡಿ, ನಿಂತ್ಕೊಳ್ಳಿ. ಏನೇನೋ ಮಾಡ್ತಿದ್ದೀರಿ ಮಾಡ್ರಿ. ಹಬ್ಬಿ, ಟೇಕ್ ಮಾಡಿ. ದೊಡ್ಡಪ್ಪ ತಗೊಳ್ಳಿ. ಎಲ್ಲುಕ್ ಸಾಲತ್ತದ ಇದು? ನೀರ್ ಕೇಳಿದ್ರೆ ಒಳ್ಳೆ ಚಿನ್ನ ಕೇಳ್ದ್ರ ಹಂಗ ಆತ್ರಿ. ಮುಂಡೆ ವಾಕನ್ ಹೋಗಿ. ನೋಡೋ, ಸಾಯಂಕಾಲ ಇದನ್ನ ಕೊತ ಅಂತ ಕುದಿಸಿ ಉಪ್ಪು ಖಾರ ಹಾಕ್ಬಿಡು, ಸೂಪ್ ಮಾಡ್ಬಿಡು, ಕುಡ್ದು ಬಿಡೋಣ. ನನಗ್ ಲಿಟಲ್ ಬಿಟ್ ಮೋರ್. ಕುಡಿ. ನಾನು ಗೋ ಮಾಡಿ ಫ್ರಿಜ್ ಅಲ್ಲಿ ಪ್ಲೇಸ್ ಮಾಡಿ ಬರ್ತೀನಿ. ಆಯ್ತು. ನಿನಗೆ ಗೋ ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಹಾಕೊಂಡು ಕುದ್ದು ಬಿಡ್ತೀನಿ. ಇದನ್ನು ತಗೊಂಡೋಗು. ದೊಡ್ಡಪ್ಪ, ಏನಪ್ಪ? ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳ್ಬೇಕಿತ್ತು. ಅದೇನ್ ಕೇಳ್ಬೇಕು ಕೇಳ ಮಗ, ಧಾರಾಳವಾಗಿ ಹೇಳ್ತೀನಿ. ಅದೇ ಹಳ್ಳಿಲಿ ಒಂದು ಮನೆ ಇತ್ತಲ್ಲ, ಆ ಮನೆ ಬಗ್ಗೆ ಯಾಕೆ ಕೇಳಿಯೇ ಬಿಡು. ಎಷ್ಟು ಚಂದಾಗಿತ್ತು ಗೊತ್ತೇ ನಮ್ಮ ಮನೆ ಮುಂದೆ ಒಂದು ಮಾವಿನ ಮರ ಇತ್ತು. ನಾನು 5 ವರ್ಷ ಮಗ ಇರ್ಬೇಕಾದ್ರೆ ನಮ್ಮ ತಾತ ಜೋಕಾಲಿ ಕಟ್ಟಿದ್ರಂತೆ. ಅವ್ರು ಚಿಕ್ಕವರಾಗಿದ್ದಾಗ ಅವ್ರ ತಾತ ಕಟ್ಟಿದ್ರಂತೆ. ಹಂಗೆ ತೂಗೋದೇನು ಆಡೋದೇನು. ಯಾವನೇ ಇವನು? ನಾವೇ ಸೈಕಲ್ ತುಳಿತಿದ್ರೆ ನನ್ನ ಮಗ ಸೈಕಲ್ ಸ್ಟ್ಯಾಂಡ್ ಹಾಕೊಂಡು ತುಳಿತಾ ಇದ್ದಾನೆ. ಇವ್ನು ಬಾಯಿಗೆ ಮಣ್ಣು ಹಾಕ. ಬಾ ದೊಡ್ಡಪ್ಪ, ಇಲ್ಲಿ ಕೂತ್ಕ ಇಲ್ಲಿ. ಏನಪ್ಪ ನಿಂತು? ಅದೇ ದೊಡ್ಡಪ್ಪ, ನಿಮ್ ಮನೆ ಮೇಲೆ ಒಂದು ಟ್ಯಾಂಕ್ ಇತ್ತಲ್ಲ. ಅಯ್ಯೋ ನೀರೇಶ, ಅಪ್ಪ, ನೀರ್ ಕುಡಿಸ್ಲಾ? ಏನಪ್ಪ ಇರೋದೊಬ್ಬನೇ ಸತ್ಕಿ ತೊಗೊಂಡ್ರೆ ಏನೋ ಮಾಡೋದು. ಅಲ್ಲಿ ನೋಡು, ಅವೈದು ನೀರ್ ಕುಡ್ಸೋನೆ ತಕೋಗಿ ಅವನ್ ತೋರಿಸ್ತಾ ಇದೆಯಲ್ಲ. ನೋಡು, ಕೊಳ್ಳೆ ತೆವ್ ಆಯ್ತಂಗ ಅವಳೆ. ಎದುರ್ಕೊಂಡ್ ಜರ ಬಂದ್ರೆ ಏನ್ ಮಾಡಿಯ ನೀನು? ನೀನೇನಮ್ಮ ಮಕ್ಕ ನೋಡ್ತಾ ಇದ್ಯಾ? ಹೋಗಿ ಅವೈದನ್ಗೆ 1 ಲೋಟ ನೀರ್ ತಕಪ್ಪ. ಒಂದ್ ಗ್ಲಾಸ್. ಎಲ್ಲ ನೀನ್ ನೆಟ್ಟಿ ಬಿದ್ದೋಗ್ಬಿಟ್ಲು. ಅವಳ ಮೈ ಮೇಲೆ ಕೂಸಿ ನೀರು ಚಿಮ್ಸು. ನಂಗೇನು ಹ್ಯಾಪನ್ ಆಗಿಲ್ಲ. ಅಯ್ಯೋ ದೊಡ್ಡಪ್ಪ, ಅದೇ ಏನೋ ಕೇಳ್ತಾ ಇದ್ನಲ್ಲ. ಅದೇನ್ ಕೇಳ? ಹಳ್ಳಿಲಿ ಮನೆ ಮೇಲೆ ಒಂದು ನೀರಿನ ಟ್ಯಾಂಕ್ ಇತ್ತು. ಆ ಟ್ಯಾಂಕ್ ಇಂದ ಡೈರೆಕ್ಟ್ ಪೈಪ್ ನ ಬಾತ್ರೂಮ್ ಕಲೆಕ್ಷನ್ ಕೊಡ್ಸಿದ್ರಲ್ಲ. ಬಾತ್ರೂಮ್ ಅಂದಕ್ಕೆ ನೆನ್ಪಾಯ್ತು ಕಲ. ಯಾಕೋ ಹೊಸರಿಂದ ಮೈಯೆಲ್ಲ ಕಡಿತಾದೆ. ನೀರ್ ಇಕ್ಕಬೇಕು. ಮೇ ಮೊಗ ಪೂರಿ ಹೋಗಿ 1 ಬಕೆಟ್ ನೀರಿಡು.
ನೀನ್ ಹೇಳ್ತಿ ಬಿದ್ದೋದ್ನಲ್ಲ, ನಿನಗೆ ಸರಿಯಾಗಿ ನೀರ್ ಚಿಮ್ಸಕ್ಕೆ ಬರೋದಿಲ್ಲ, ನಾನೇ ಚಿಮ್ಕಿಸ್ತೀನಿ ಇರು. ನಂಗೇನು ಹ್ಯಾಪನ್ ಆಗಿಲ್ಲ. ಚಿನ್ನ ನೀನೇನು ಬೇಜಾರು ಮಾಡ್ಕೋಬೇಡ. ನೋಡು 20,000 ರೂಪಾಯಿ ಕೊಟ್ಟಿದ್ದಾನೆ. ಆಂಬುಲೆನ್ಸ್ ಬಂದ್ ಕೂಡಲೇ ನೀನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡ್ತೀನಿ, ಆಯ್ತಾ? ನೀನು ಒಳಗಿಡು. ಸೋಫಾದಲ್ಲಿ ಪುರಾಣ ನೋಡು, ನಿನ್ನ ಹೆಂಡತಿ ಬೇಕಿದ್ರೆ ಸೋಫಾ ಮೇಲೆ ಕುತ್ಕೊಳ್ಳಿ, ನೀನ್ ಮಾತ್ರ ಕುತ್ಕೋಬಾರ್ದು. ಯಾಕೆ? ಸೋಫಾ ಇರೋದ ಕುತ್ಕೊಳಕ್ತಾನೆ. ನೀನ್ ಒಳ್ಳೆ ಸೆಕೆಂಡ್ಗೆ ಹಂಗ ಆಯ್ತು. ಏನ ಮಾಡ್ತಾ ಇದ್ಯಾ? ಹರಟ್ ಆಯ್ತು ತಾನೆ, ಉರಿತು ತಾನೆ. ನನಗೂ ಹಂಗೆ ಹರಟ್ ಆಗುತ್ತೆ ಮಗ, ಯಾಕಂದ್ರೆ ಅದು ಸೋಫಾ ಅಲ್ಲ ಕಣೋ, ನನ್ನ ಪ್ರೀತಿಯ ರೂಪಸಿ. ಚಿನ್ನ ಏನು ಚಿನ್ನ? ಏನಮ್ಮ ಏನು? ಆಯ್ತು ಆಯ್ತು ಬಿಡು, ಹೋಗಿ ಬಿಡು. ಅವ್ನು ಬೇಕು ಅಂತ ಕುತ್ಕೊಂಡ್ಲಿಲ್ಲ, ಏನೋ ಮಿಸ್ ಆಗಿ ಕುತ್ಕೊಂಡಿದ್ದಾನೆ ಅಲ್ವಾ ಮಗ? ಆಯ್ತು ಆಯ್ತು ಹೋಗ್ಲಿ ಬಿಡು. ಆಯ್ತು ಏನಂತೆ? ಏನಿಲ್ಲ ಮಗ, ಇರ್ಲಿ ಹೇಳ. ಅದೇ ನೀನು ಇದ್ರ ಮೇಲೆ ಕುತ್ಕೊಂಡಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟು 30,000 ಮಾನನಷ್ಟ ಕೇಳ್ತಾ ಇದ್ದಾರೆ. ಆಯ್ತು ಕೊಡಿಸ್ತೀನಿ. ಏನ್ ಆಟ ಆಡ್ತಾ ಇದೆಯಾ ಅಲ್ಲಿ? ಸೋಫಾಗೆ ಮಾನ ನಷ್ಟನಾ? ಅಲೋ, ಅದು ಬರೀ ಸೋಫಾ ಮಾತ್ರ ಅಲ್ಲ, ಮತ್ತೆ ನನ್ನ ಪ್ರೀತಿಯ ಅನುಪಮ. ಏನ್ರಿ ಇವನು ಸೋಫಾನ್ ಇಷ್ಟೊಂದು ಪ್ರೀತಿಸ್ತಾನೆ? ಅದು ಪ್ರೀತಿ ಮಾಡ್ತಿರೋದಲ್ಲ, ಸುಲಿಗೆ ಮಾಡ್ತಿರೋದು ಮಗ. ಪದೇ ಕೇಳಕ್ ನನಗೂ ನಾಚಿಕೆ ಆಗುತ್ತೆ ಕಣ, ಅದಕ್ಕೆ ಬೇಡ, ಇಲ್ಲಿ ಬೇಡ, ಅಲ್ಲೂ ಬೇಡ, ಬರೇ ಇವಾಗ ಫ್ಲೋರ್ ಮೇಲೆ ಕುತ್ಕೋತೀನಿ ಕಣೋ. ಇವಾಗ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ ತಾನೆ? ತುಂಬಾ ನೋವಾಗ್ತಾ ಇದೆಯಾ? ತುಂಬಾ ಹಿಂಸೆ ಆಗ್ತಾ ಇದೆಯಾ? ಅಯ್ಯೋ ದೇವ್ರೇ. ತಿನ್ನೇನ ಮಗ, ಫ್ರೆಂಡ್ ನ ಗೆಸ್ಟ್ ಅಂತ ಮನೆ ಕರ್ಸಿ ಸೋಫಾಗ್ ಜೀವ ಇದೆ, ಟೀ ಕಪ್ಪಲ್ ಜೀವ ಇದೆ ಅಂತ ದುಡ್ಡು ಕಿತ್ಕೊಂಡ್ರೆ ನಾನ್ ಹೇಳಿದ್ ನಿಮ್ಗಲ್ಲ ಕಣ್ರೋ, ನೀವು ಕುತ್ಕೊಂಡಿದ್ದಿ ಟೈಲ್ಸ್ಗೆ ಕಣೋ. ಈ ಟೈಲ್ಸ್ ಇನ್ನು 3 ತಿಂಗಳು ಹಸಿಗೂಸು ಕಣ್ರೋ. ನೀವು ನೋಡಿದ್ರೆ ತಿಂದು ಹಂದಿಗಳ ತರ ಬಲ್ತಿದ್ದೀರಾ. ನಿಮ್ ಭಾರ ಇದು ತಡೆಯುತ್ತೇನ್ರೋ? ಫೀಲ್ ಆಗ್ತಿದ್ಯಲ್ಲ, ಅದು ಗಂಡು ಮಗುನೇ ಹೆಣ್ಣು ಮಗುನ ಹೇಳು? ಗಂಡು ಮಗು ಕಣ. ಏನಮ್ಮ ಏನ? ಅಯ್ಯಯ್ಯೋ, ಏನಂತೆ? ಅದ್ರ ಕತ್ತು ತಿರ್ಕೊಂಡ್ಬಿಟ್ಟಿದೆಯಂತೆ ಕಣ. ಮಗ ಅದನ್ನ ಹಾಸ್ಪಿಟ್ಲ್ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಬೇಕು. 1 ಲಕ್ಷ ರೂಪಾಯಿ ಕೊಡ. ಏನೋ ಮಾತಾಡ್ತಾ ಇದ್ಯಾ? 1 ಲಕ್ಷ ಕೇಳಿದ ತಕ್ಷಣ ಮೇಲೆ ಉದುರ್ ಬಿಡುತ್ತಾ? ನನ್ ಕಿವಿಲಿ ಕೆಂದಾವರ್ ಇಟ್ಕೊಂಡಿದ್ದೇನೆ ನೋಡು. 1 ರೂಪಾಯಿ ಕೊಡಲ್ಲ ಕಣ. ಅದೇನ್ ಮಾಡ್ಕೊಂತ ಮಾಡ್ಕೊ. ಕೊಡಲ್ವಾ? ಕೊಡಲ್ಲ. ಇವಾಗ ನೋಡು, ನೀನ್ ಹೆಂಡತಿ ಕತ್ತು ಹೆಂಗ್ ತಿರುಗುತ್ತೆ ಅಂತ, ಅವಾಗ ಗೊತ್ತಾಗುತ್ತೆ ನನ್ ಕಷ್ಟ ಏನು ಅಂತ ನಿನ್ಗೆ. ತಿರ್ಚಿ ಸಾಯ್ಸು, ಒಂದ್ ಪೀಡೆ ತೊಲಗ್ತು. ಫ್ರೆಂಡ್ ಏನೋ ನೀನು? ಸಿಮ್ ಕಾರ್ಡ್ ಕಂಪ್ನಿಯವ್ರು ಸುಲಿಗೆ ಮಾಡ್ತಾರಲ್ಲ, ಹಂಗ್ ಸುಲಿಗೆ ಮಾಡ್ತಿದ್ಯಲ್ಲೋ ನಾಯಿ. ದುಡ್ತಾನೆ ಬೇಕು ನಿನ್ಗೆ? ಕೊಡ್ತೀನಿ. ಅದೆಷ್ಟು ಬೇಕೋ ಹೊರದು ಚಕ್ಕೆ ಬಿಸಾಕ್ತೀನಿ. ಚಿನ್ನ ನೋಡು, ಚೆಕ್ ಕೊಟ್ಟಿದ್ದಾನೆ. ನೀನೇನು ಟೆನ್ಷನ್ ತಗೋಬೇಡ. ಆಂಬುಲೆನ್ಸ್ ಬಂದ್ ಕೂಡಲೇ ನಿನ್ನ ಹಾಸ್ಪಿಟ್ಲಿಗೆ ಕಳಿಸ್ಬಿಡ್ತೀನಿ, ಆಯ್ತಾ? ನೋಡೆ, ಈ ಮನೇಲಿ ಇನ್ನೊಂದು ಕ್ಷಣನೂ ಇರೋದ್ ಬೇಡ. ಇದು ಒಂದ್ ಮನೇನ ನಡಿಯ ಹೋಗೋಣ. ಕೇಳಿದ್ರ ಏನಂತಿದ್ದಾರೆ? ಮಗ ಏನಂದೆ ಮಗ? ಇದು ಒಂದ್ ಮನೇನ ನಡಿಯ ಹೋಗೋಣ ಅಂದೆ. ಇವಾಗ ಯಾರಿಗೆ ಅರ್ಥ ಆಯ್ತು? ಮನೆಗೆ ಹರ್ಟ್ ಆಯ್ತು. ನಾವ್ ಅವಾಗ್ಲೇ ಹೇಳಿಲ್ವಾ ಈ ಮನೆಯಲ್ಲಿ ಒಂದೊಂದು ಕಲ್ಲಿಗೂ ಮರಳಿಗೂ ಗಾರೆಗೂ ಜೀವ ಇದೆ ಅಂತ? ಅಯ್ಯೋ, ನಾನ್ ಮೋಸ ಮಾಡ್ತಾ ಇಲ್ಲ. ಲೋ ಮಗ, ಬಾರ ಇಲ್ಲಿ ನೋಡು. ಈ ಮನೆ ಒಂದೊಂದು ವಸ್ತುಗಳು ಗಳ 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 ಅಂತ ಅಳ್ತಾ ಇದಾವೆ ಕಣ. 5 ಲಕ್ಷ ರೂಪಾಯಿ ಕೊಟ್ಬಿಡು. ಈ ಮನೆ ಮುಖ ನೋಡಕ್ ಆಗ್ತಿಲ್ಲ ಕಣ. ಈ ಮನೆ ಮುಖ ನೋಡಕ್ ಆಗಿಲ್ಲ ಅಂದ್ರೆ ಅದ್ರದ್ದು ಮುಖ ಆಸಿಡ್ ಹಾಕು. ಆಗಲ್ಲ ಅಂದ್ರೆ ಆಗಲ್ಲ ಕಣ. 1 ರೂಪಾಯಿ ಸಿಗಲ್ಲ. ಅದೇನ್ ಕಿತ್ಕೋತ್ಯೋ ಕಿತ್ತು. ಏನಪ್ಪ ಏನೋ ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಲೆ ಮೇಲೆ ಕಲ್ಲೆ ತಕ್ಬೇಕ? ತಗೊಳ್ಳಿ. ನೀವ್ ನೋಡಿ, ನಮ್ಮ ಮನೆ ಹೊಸಲು ದಾಟ್ಬೇಡಿ. ಯಾಕೋ? ಹೊಸಲು ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ. ನಡೀರಿ. ಅರಮನೆಯಲ್ಲಿ ಇತ್ತವನ್ನ ಕರ್ಕೊಂಡ್ ಬಂದು ಸೆರೆಮನೆ ಕೇಳ್ದಂಗ ಆಯ್ತಲ್ಲಿ. ಎಲ್ಲ ನನ್ ಕರ್ಮ. ಅಂಕಲ್, ಇಲ್ಲೋಡಿ ನಮ್ಮ ಅಪ್ಪಂದು ಗಡಿಯಾರ. ಎಲ್ಲಿ ಒಂದು ಮುಳ್ಳೆ ಇಲ್ಲ, ಉದುರಿಸ್ಕೊಂಡ್ಬಿಟ್ಟಿದ್ದಾರೆ. ನನ್ ಕಷ್ಟ ನನಗಾಗಿದೆ. ಇವಳಿಲ್ಲ ಮುಳ್ಳೆ ಇಲ್ದಿರೋ ಗಡಿಯಾರ ಅಲ್ಲ ಆಡಿಸ್ತಿದ್ದಾಳಲ್ಲೇ. ಅದು ಓಲ್ಡ್ ಮಾಡಲ್, ಬಿಟ್ಟಾಕ್ರಿ ಅದ್ರ ವಿಷಯ. ಏನಂದ್ರಿ ನೀವು?
ಇದು ಓಲ್ಡ್ ಮಾಡೆಲ್ಲ ಮಾಡ್ತೀನಿ ಇರಿ. ಅಪ್ಪ ಅಂಕಲ್ ಗಡಿಯಾರ ಹೊಡೆದಾಕ್ಬಿಟ್ರು. ನಾನೆಲ್ಲ ಹೊಡೆದೈತೆ ಸುಳ್ಳು. ಏನಾಯ್ತಮ್ಮ ಏನಾಯ್ತಪ್ಪ? ಅಂಕಲ್ ಗಡಿಯಾರ ಹೊಡೆದಾಕ್ಬಿಟ್ರು. ಲೇ 30 ವರ್ಷದ ಹಳೆ ಗಡಿಯಾರ ಕಣ ಇದು. ಹಬ್ಬ, ನಾನು ಎದುರ್ಕೊಂಡ್ಬಿಟ್ಟೆ. ಹೊಸದ್ ಅನ್ಕೊಂಡಿದ್ದೆ. ಇದು 30 ವರ್ಷದ ಹಳೆ ಆಂಟಿಕ್ ಪೀಸು ಕಣೋ. ಇದರಲ್ಲಿ ನಂದು ಹಳೆ ಬಾಲ್ಯದ ನೆನಪುಗಳಿದಾವ್ ಕಣೋ. ಇಮ್ಯಾಜಿನ್ ಹೋಗಿ ಸಾಕು, ಫಸ್ಟ್ ದುಡ್ಡು ಇಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಹೌದಲ್ಲ, ಒಂದ್ ನಿಮಿಷ ಬಂದೆ ಇದೆ. ಅಯ್ಯಯ್ಯೋ ಅಯ್ಯಯ್ಯೋ ಲೇ ಮಗ, ತುಂಬಾ ಎಮರ್ಜೆನ್ಸಿ ಅಂತ ಕಣೋ. ಐಸೂಗ್ ಹಾಕ್ಬೇಕಂತೆ. ಗಡಿಯಾರ ಮಲ್ಲಿಕನ 5 ಲಕ್ಷ ಕಟ್ತಾ ಇದ್ರೆ ಆಪರೇಷನ್ ಮಾಡೋದಿಲ್ಲ ಅಂತಿದಾರೆ ಕಣೋ. ಮಗ 5 ಲಕ್ಷ ರೂಪಾಯಿ ಕೊಡ. ಏನೋ ಅನ್ಕೊಂಡಿದೀರ ನನ್ನ. ಅಟ್ಲೀಸ್ಟ್ ಮಾತಾಡೋದ್ರ ಲಾಜಿಕ್ ಆದ್ರೂ ಮ್ಯಾಚ್ ಮಾಡ್ರು. ಲೇ ನನ್ ಮಲ್ಲಿಕಾ ಗಡಿಯಾರ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಹಾಕ್ಬೇಕು, ನಿಮ್ಮೆಲ್ಲರನ್ನು ಕೊಚ್ಚಾಕ್ಬಿಡ್ತೀನಿ. ಸೈನ್ ಮಾಡು, ಸೈನ್ ಮಾಡ್ಬೇಕಾ? ಥ್ಯಾಂಕ್ ಯು ಸೋ ಮಚ್ ಮಚ್ಚಾ, ನನ್ ಮಲ್ಲಿಕಾ ಗಡಿಯಾರ ಪ್ರಾಣ ಉಳಿಸಿದ್ಕೆ. ಮಲ್ಕೋ, ಬೆಳಿಗ್ಗೆ ಮಾತಾಡೋಣ. ಮಲ್ಕೋ ಮಲ್ಕೋ. ಫ್ರೆಂಡು ಅಂತ ಅವ್ನ್ ಮಾತು ನಂಬ್ಕೊಂಡ್ ಬಂದಿದ್ಕೆ ಸರಿಯಾಗೆ ಇಟ್ಟ. ತಪ್ಲೆ ಬಿಚ್ಚಿ ಕೈಯಲ್ಲಿ ಹಿಡ್ಕೋ, ಸೌಂಡ್ ಬರಬಾರ್ದು. ಮ್ಯೂಟ್ ಅಲ್ಲಿ ಅಪ್ಪಿಟ್ಟ ಬಿಡ. ಓಕೆ, 1 2 3 ಜೂಟ್. ಮಗ ಗೆಳೆಯ ಕುಚ್ಚಿಕೋ ದೋಸ್ತು, ಲೇ ಬಾರ ಇಲ್ಲಿ. ಲೇ ನನ್ ಫ್ರೆಂಡ್ ಹೆಂಡತಿ ಇಬ್ರು ಎಸ್ಕೇಪ್ ಆಗ್ಬಿಟ್ಟಿದಾರಲ್ಲೇ. ಅಯ್ಯೋ ಏನ್ ಮಾಡೋದು ಇವಾಗ? ಅಯ್ಯೋ 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 ಓಡೋಗ್ಬಿಟ್ಟಿದಿರಲ್ರಿ. ಮಿಕ್ಕಿರೋ ದುಡ್ಡಿಗೆ ಏನ್ ಮಾಡೋದು? ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀಯಾ? ಇಲ್ಲೇ ಪಕ್ಕದಲ್ಲಿ ಶೂಟಿಂಗ್ ನಡೀತೈತಂತೆ. ನಮ್ ಕನ್ನಡ ಇಂಡಸ್ಟ್ರಿ ನಂಬರ್ 1 ಹೀರೋಯಿನ್ ಯಾರೇಳೋ? ಅದೇ ಗುಳಿಕನ್ನ ಚೆಲುವೆ. ಅದೇ ಮಜಾ ಭಾರತದಲ್ಲಿ ಯಾವಾಗ್ಲೂ ಕುತ್ಕೊಂಡ್ ಪಕ 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 ನಗ್ತಾ ಇರ್ತಾರ ನೋಡು. ಅವ್ರ ಹೆಸರು ಏನೇಳ? ರಚಿತಾರಾಮ್. ನನ್ನ ಪ್ರೀತಿಯ ರಚಿತಾರಾಮ್ ಅವ್ರನ್ನ ಇವಾಗ್ಲೇ ಫೋನ್ ಮಾಡಿ ನಮ್ಮ ಮನೆ ಕರೆದ್ಬಿಡ್ತೀನಿ.